ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೆಂಗದರಿ? ಆರಾಮದರಿ? ನಾನು ಆರಾಮದೇನಿ ನೋಡ್ರಿ. ನಾನು ಈಗ ಲಾಗ್ ಶುರು ಮಾಡತ್ತೇನೆ. ಇವತ್ತಿನ ರೊಟೀನ ಹಿಂಗೆ ಇರ್ತದೆ ಅಂತ ನೋಡೋಣ ಬರ್ರಿ. ಮುಂಜಾನೆ ಎದ್ದ ಕಸಾದು ಹುಡ್ಕೊಂಡ ಗ್ಯಾಸ್ ಕಟ್ಟೆ ತೊಳ್ಕೊಂಡ್ಮ್ಯಾಗ ನಿನ್ನೆ ಅಂಬ್ಲಿಗೆ ಹುಳಿ ಕಲಿಸಿಟ್ಟಿನಿ ರೀ. ನಾ ರಾತ್ರಿ ಸ್ವಲ್ಪ ಜೋಳದ ಹಿಟ್ಟ ಆಮ್ಯಾಗ ಮಜ್ಜಿಗೆ ಹಾಕಿ ಹುಳಿ ಇಟ್ಟಿದ್ದೀನಿ ರೀ. ಹಂಗೆ ಅದನ್ನೀಗ ಅಂಬ್ಲಿ ಮಾಡ್ಬೇಕಂದು ಬೋಗಾನೆ ಹಾಕೊಳತ್ತೇನೆ ನೋಡ್ರಿ. ಸಣ್ಣ ಗಡಿಗೆ ಒಳಗೆ ಅಷ್ಟೇ ಕಲಿಸಿಟ್ಟಿನಿ ರೀ. ಹಂಗಾಗಿ ಬೋಗಾನೆ ಹಾಕೊಂಡ್ರಿ ಅದಕ್ಕೆ ನಮಗೆ ಎಷ್ಟು ಬೇಕು ಅಷ್ಟು ನೀರು ಹಾಕೊಂಡು ಅಂಬ್ಲಿ ಮಾಡಕ್ಕೆ ಇಡಿದ್ರೆ ಅದನ್ನು ಇಲ್ಲಿಟ್ಟೆ ನೋಡ್ರಿ. ನಾವು ಒಲೆ ಮ್ಯಾಗ ಈ ಕಡೆ ಒಂದು 2 ದಿವಸ ಹತ್ರ ಒಂದು ಶೇಂಗಾ ಹುರಿದಿಟ್ಟ ಉಂಡೆ ಮಾಡ್ಬೇಕಂತಂದು ಮಿಕ್ಸಿಗೆ ಹಾಕೋದಾಗಲ್ದಾಗಿತ್ತು ರೀ. ಅವನ್ನ ಕೈಗ ಹಾಕ್ಬೇಕಪ್ಪ ಅಂದ್ಕೊಂಡು ಅದು ಆಮ್ಲೆ ಆಗೋತನ ಈ ಕಡೆ ಹಾಕಿದ್ರೆ ಆತಂದು ರೆಡಿ ಮಾಡಿ ನೋಡ್ರಿ. ಇಲ್ಲಿ ಇದು ಎಳ್ಳು ನೋಡ್ರಿ. ಈಗ ಎಳ್ಳು ಮಿಕ್ಸ್ ಹಾಕೊಂಡ್ರಿ ಅದ್ರ ಜೋಡ ಬಿಳಿ ಎಳ್ಳು ಮಿಕ್ಸ್ ಮಾಡಿರ್ತೇನೆ ರೀ. ಹೀಗಾಗಿ ಒಂದು ಪಾವು kg ಅಷ್ಟು ತೊಗೊಂಡನ್ರಿ. ಅವ್ನು ಮಿಕ್ಸರ್ಗೆ ಹಾಕೊಂಡ್ರಿ. ಈಗ ಆಮ್ಯಾಗ ಅವ್ನು ಶೇಂಗಾ ಒಂದು 4-5 ಏಲಕ್ಕಿ ತೊಗೊಂಡನ್ರಿ. ಅವ್ನು ಏಲಕ್ಕಿ ಇಷ್ಟು ಸೇರಿಸಿ ಮಿಕ್ಸರ್ಗೆ ಹಾಕಿ ಇಟ್ಕೋತಾನೆ ರೀ. ಇನ್ನು ಉಂಡೆ ಸಂಜೆ ಮಾಡೋದಕ್ಕೈತಿ, ಇನ್ನು ನಾಳೆ ಮಾಡೋದಕ್ಕೈತಿ ನೋಡ್ಬೇಕ್ರಿ ಏನಾಕೈತಿ. ಈಗ ಇಷ್ಟು ಮಿಕ್ಸರ್ಗೆ ಹಾಕಿ ಇಟ್ಕೊಂಡು ನೋಡ್ರಿ. ನಾನು ಅದನ್ನು ಡಬ್ಬಿ ಒಳಗೆ ಹಾಕೇನ್ರಿ. ಇನ್ನು ಬಾಯಿ ಮುಚ್ಚಿಟ್ಬಿಡ್ತೀನಿ. ಯಾವಾಗ ಟೈಮ್ ಸಿಗ್ತೈತಿ ಯಾವಾಗ ಉಂಡೆ ಮಾಡ್ತೇನೆ ರೀ. ಇದು ಅಂಬ್ಲಿಗೆ ಬೆಳ್ಳುಳ್ಳಿ ನೋಡ್ರಿ ಒಂದು 5-6 ಪಳಕ ಅಷ್ಟು ತೊಗೊಂಡೇನ್ರಿ. ನಾನು ಆ ಕಡೆ ಚಾಕ್ ಇಟ್ಟೇನ್ರಿ. ನಮ್ಮ ಮನೆಯವ್ರ ಜಳಕ ಮಾಡಿ ಬಂದಾರ್ರಿ. ಈಗ ಅವ್ರು ಚಹಾ ಮಾಡಿಕೊಟ್ರೆ ಹೋಗ್ತಾರೆ ಅವ್ರ ಅಂಗಡಿಗೆ. ಆಮ್ಯಾಗ ಊಟಕ್ಕೆ ಬರ್ತೀನಿ ಅಂತ ಹೇಳ್ಯಾರ್ರಿ. ಈಚೆ ಕಡೆ ಹೆಸರು ಕಾಳು ಕುದಿ ಇಟ್ಟೇನ್ರಿ. ಆಮ್ಯಾಗ ಅಂಬ್ಲಿ ರೆಡಿ ಆಗಿತ್ತು ರೀ. ಈಗ ಕುದಿಸಿ ತೆಗ್ದೇನ್ರಿ. ಅದಕ್ಕೂ ಉಪ್ಪು, ಜೀರಿಗೆ, ಬೆಳ್ಳುಳ್ಳಿ ಇಷ್ಟು ಹಾಕೇನ್ರಿ. ಏನು ಹೆಚ್ಚಿಗೆ ಹಾಕಿಲ್ರಿ. ನಾ ಹೆಚ್ಚಿಗೆ ಕೊತ್ತಂಬರಿ ಆಮ್ಯಾಗ ಉಳ್ಳಾಗಡ್ಡಿ ಅದು ಹಾಕ್ಬೋದ್ರಿ. ಹಾಕೋರ ನಡಿತೈತ್ರಿ. ಆದ್ರೆ ಏನೋ ನಮ್ಮ ತಂಗಿ ಪ್ರೆಗ್ನೆನ್ಸಿ ಅದಾಳ್ರಿ. ಆಕಿಗೆ ಹೆಂಗೆ ಇಷ್ಟ ಆಗೈತೆ ಹಂಗೆ ಅಡುಗೆ ಮಾಡ್ತೇನೆ ರೀ. ನಾ ಹೆಚ್ಚಾಗಿ ಯಾವುದಾಗಲಿ ಈಗ ಆಕಿಗೆ ಇಷ್ಟ ಇದ್ದಿದ್ದಿಲ್ಲ ಅಂದ್ರೆ ಅದನ್ನೇನು ಭಾಳ ತಲೆ ಕೆಡ್ಸೋಂಗಿಲ್ಲ ರೀ. ನಾನು ಆಕೆ ಹೆಂಗೆ ಬೇಕತ್ತಾಳೆ ಹಂಗೆ ಅಡುಗೆ ಮಾಡ್ತಿರ್ತೇನೆ ರೀ. ಈ ಟೈಮ್ದಾಗ ಒಂದು ಸ್ವಲ್ಪ ಆಕೆಗೆ ಯಾವ್ದು ಇಷ್ಟ ಆಕೈತೆ ಅದನ್ನು ಮಾಡೋದು ಸಮುದಾಯ ಮಾಡಿರ್ತೇನೆ ರೀ. ಇದು ಹಿಂಗೆ ನೋಡ್ರಿದು ಹಿಂಗೆ ಯೂಸ್ ಮಾಡಬಾರ್ದತ್ತಾರ ರೀ. ಅದೇನೋ ಕಚ್ಚೋದು ಆದ್ರೆ ಗಾಯ ಆದ್ರೆ ಮಾಯಂಗಿಲ್ಲತ್ತಾರ ರೀ. ಅದೇನು ಕರೆನೋ ಸುಳ್ಳು ಕಮೆಂಟ್ ಮಾಡಿ ಹೇಳ್ರಿ ನನಗೆ. ಇದು ಇಲ್ಲಿ ಹೆಸರು ಕಾಳು ಪಲ್ಯ ಮಾಡತ್ತೇನೆ ನೋಡ್ರಿ. ನಾನು ಇದು ವಾರದ ಕೊನೆ ದಿವಸ ರೀ. ಅದು ನಮ್ದು ನಾಳೆ ಮಂಗಳವಾರ ಸಾಯಂತ್ರಿ. ಹಿಂಗಾಗಿ ಫ್ರಿಜ್ ಅನ್ಕ ಪೂರ ಖಾಲಿ ಆಗಿಬಿಟ್ಟೈತೆ ರೀ. ನಿನ್ನೆ ವಾರ ಸಂತೆ ಸ್ವಲ್ಪ ಕಾಯಿಪಲ್ಲೆ ಇತ್ತಂದು ನಾ ಯಾವುದೂ ಸಂತೆ ಮಾಡಿದ್ದಿಲ್ಲ ರೀ. ಹಿಂಗಾಗಿ ಈ ಸರಿಗೆ ಪೂರ ಖಾಲಿ ಆಗಿಬಿಟ್ಟೈತೆ ರೀ. ಇದು ಪಲ್ಯಕ್ಕೇನು ಟೊಮೆಟೊ ಕರಿಬೇವ ಏನೂ ಇಲ್ಲ ರೀ. ಹಿಂಗಾಗಿ ಇದ್ದಷ್ಟು ಸುಮ್ಮ ಹಾಕಿ ಮಾಡತ್ತೇನೆ ರೀ. ಹೆಸರು ಕಾಳು ಪಲ್ಯ ಇದು ಕಾಳು ಪಲ್ಯನ ನಾನು ನಡ್ತೈತ್ರಿ. ಒಂದು ಸ್ವಲ್ಪ ಹೆಚ್ಚಿಗೆ ಕುದಿಸಿ ಉಪ್ಪು ಖಾರ ಬಾಯಿ ತುಂಬ ಹಾಕಿಬಿಟ್ಟು ಅಂದ್ರೆ ಚಲೋ ಆಕತ್ರಿ. ಏನು ಅದನ್ನು ಹಾಕ್ಬೇಕು ಇದನ್ನ ಹಾಕ್ಬೇಕು ಅನ್ನೋ ತಲೆ ಕೆಡಿಸೋ ಅವಶ್ಯನೇ ಇರಂಗಿಲ್ಲ ರೀ. ಇಲ್ಲಿ ಇವಾಗ ಹೆಸರು ಕಾಳು ನೋಡ್ರಿ ಒಂದು ಸ್ವಲ್ಪ ಹೆಚ್ಚಿಗೆ ಕುದಿಸ್ಕೊಂಡೇನ್ರಿ. ನಾ ಗಂಜಿಗೆ ಬಿಟ್ಟು ಅಂದ್ರೆ ನಮ್ಮ ಚಾರು ಓದತ್ತಿತ್ತಾಳ್ರಿ. ಹಿಂಗಾಗಿ ಹೆಚ್ಚಿಗೆ ಕುದಿಸ್ಕೊಂಡೇನ್ರಿ. ಇದು ಇನ್ನೂ ಹೊಸ ಖಾರ ನೋಡ್ರಿ, ಮನೆ ಕುಡಿಸಿದ್ದು. ಹಿಂಗಾಗಿ ಕಲರ್ ಚಲೋ ಐತ್ರಿ. ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ. ಹೊಸ್ದಾಗಿ ನೋಡ್ರಿ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ. ಹಿಂಗೆ ಮಾಡತ್ತ ನೋಡ್ರಿ ಹೆಸರು ಕಾಳು ಪಲ್ಯ. ಇಷ್ಟೇನು ಹೆಚ್ಚಿಗೆ ಕುದಿಸಂಗಿಲ್ಲ ರೀ ನಾವು ಯಾವಾಗಾದರೂ. ಈಗ ಒಂದು ಸ್ವಲ್ಪ ಅದ್ರೊಳಗೆ ಏನೋ ಐಟಮ್ ಇಲ್ಲ ತಂದು ಕುದಿಸತ್ತೇನೆ ರೀ. ಇಲ್ಲಿ ನೋಡ್ರಿ ನಮ್ಮ ಚಾರು ಹೋಗಿ ಹೊರಗೆ ನಿಂತಾಳ್ರಿ. ಇಲ್ಲಿ ಈಚೆಗಡೆ ಬಾಜು ರಂಗೋಲಿ ಅದು ಅಳಕಿಸಿ ಹೊರಗೆ ಹೊಂಟಿದ್ರಿ. ಈ ಕಡೆ ಎತ್ಕೊಂಬಂದು ಒಳಗೆ ಕುಂದಿರ್ಸಿನಿ. ಆಕೆ ಈಚೆಗಡೆ ಗೇಟಿಗೆ ಹೋಗಿ ನಿಂತಾಳ್ರಿ. ಮತ್ತು ಹಂಗೆ ಭಾಳ ಕಿತ್ಬಿ ಮಾಡತ್ತಾಳ್ರಿ ಆಕೆ. ಸುಮಾರು ಹಂಗಿಲ್ಲ ಆ ಕಡೆ ತಿರುಗಾಡೋದ ರೀ. ಹಿಂಗೈತೆ ನೋಡ್ರಿ ನಮ್ಮ ಫ್ರಿಜ್ ಜಮ ಅಂತಾರ ನೋಡ್ರಿದು. ಏನೂ ಇಲ್ಲ ರೀ ಅದ್ರೊಳಗೆ. ಪೂರ ಖಾಲಿ ಆಗಿಬಿಟ್ಟೈತೆ ರೀ. ಒಂದು 2 ಸರಿಗೆ ಅಲ್ಲಿ ಮೀನು ಕೆನೆ ಅಷ್ಟು ತೆಗೆದಿಟ್ಟೇನೆ ರೀ ಒಂದು ಆಟಗದಾಗ ಅವನ್ನಿಷ್ಟ. ಅಂದ್ಬಿಟ್ರೆ ಇಷ್ಟ ರೀ. ಇವನ್ನ ಮನೆ ನಮ್ಮ ತಂಗಿಯದು ಊರಿಗೆ ಹೋಗಿದ್ರಿ. ಅವಾಗ ನಮ್ಮ ಅತ್ತೆ ಕೊಟ್ಟು ಕಳಿಸ್ಯಾರ ಅವ್ನ ಉಳ್ಳಾಗಡ್ಡಿ, ಆಮ್ಯಾಗ ಫ್ಲವರ, ಬದ್ನಿಕಾಯಿ, ಒಂದು 2-3 ಬಟಾಟೆ ಇಷ್ಟ ಅದಾವೆ ರೀ. ಅಂದ್ಬಿಟ್ರೆ ಏನಿಲ್ಲ ರೀ ಕಾಯಿಪಲ್ಲೆ. ಇದು ಬಂಗಿ ಪುಡಿ ನೋಡ್ರಿ, ಖಾರದ ಪುಡಿ ಇರ್ತಾರಲ್ಲ ಆದರೆ. ಆಮ್ಯಾಗ ಅವ ಗಸಗಸ್ರಿ, ಇವು ಬಾದಾಮ, ಅವು ಗೋಡಂಬಿ, ಇವು ಮುನಕ್ ರೀ. ಆಮ್ಯಾಗ ಕೆಳಗೆ ಮುನಕ್ ಪ್ಯಾಕೆಟ್ ಒಂದು ಐತ್ರಿ. ಆಮ್ಯಾಗ ರಾಗಿ ಹಿಟ್ಟು ರೀ. ಆಮ್ಯಾಗ ಹಾಲಿನ ಪೌಡ್ರ, ಒಂದು ಜೇನುತುಪ್ಪಿನ ಡಬ್ಬಿ ಐತ್ರಿ. ಇದು ಇಲ್ಲೇ ಹೊಲ್ದಾಗ ಸಿಗೋಂಥದ್ದು ಜೇನುತುಪ್ಪ ತಂದಿಟ್ಟಾರ. ಅದನ್ನ ಯಾವಾಗ ಒಂದು ಸ್ವಲ್ಪ ಚಾರು ತಿನ್ನಿಸ್ಬೇಕಂತಂದು. ಇದು ಅಂಬ್ಲಿ ನೋಡ್ರಿ ರೆಡಿ ಆಗೈತ್ರಿ. ಅದು ಪೂರ ಅಂಬ್ಲಿ. ಆಮ್ಯಾಗ ಈಗ ಚಪಾತಿ ಮಾಡಾಕಿಟ್ಟ ನೋಡ್ರಿ ನಾನು. ಇನ್ನು ಚಪಾತಿ ಹಿಂಗೆ ಕಾಯಿಪಲ್ಯದು ಭಾಳ ಇಲ್ಲಾರ್ಕ ಹಿಂಗೆ ಅಡುಗೆದೇನು ಭಾಳ ತಲೆ ಕೆಡ್ಸೊಂದಿಲ್ಲ ರೀ ನಾವು. ಸ್ವಲ್ಪ ಎಷ್ಟು ಆದಟ್ಟು ಮಾಡ್ಬೇಕು ಅಂದ್ಕೊಂಡು ಮಾಡತ್ತೇನೆ ರೀ. ಈ ಹೆಸರು ಕಾಳು ಪಲ್ಯನೂ ಆಗೈತೆ ರೀ, ಚಪಾತಿ ರೀ, ಮತ್ತು ಅನ್ನ ಮಜ್ಜಿಗೆ ಸಾರು ನೈಟ್ ಮಾಡಿದ್ದು ಐತ್ರಿ ಅದ್ರಾಗಿಂದ. ಹಿಂಗಾಗಿ ಈಗ ಹೊಸಾದು ಬಿಸಿದು ಮಾಡಿದ್ವು ಅಂದ್ರೆ ಅದು ತಂಗಳದ್ದು ಹಂಗೆ ಉಳಿತೈತೆ ಅಂದ್ಕೊಂಡು ಮಾಡಿಲ್ರಿ. ನಾ ಈಗ ಇದು ಹರ್ಯಾಣ ಊಟಕ್ಕನ ಇದು ಅನ್ನ ಸಾಂಬಾರು ಈಗಿಂದ ಆತಂದ್ರೆ ಮತ್ತು ಮಧ್ಯಾಹ್ನ ಮಾಡಕ್ಕೆ ನಡ್ತೈತೆ ರೀ. ಮಧ್ಯಾಹ್ನ ಸ್ವಲ್ಪ ಬಿಸಿ ಅನ್ನ ಅದು ಮಾಡಿದ್ವು ಅಂದ್ರೆ ತಿಂತಾರೆ. ಪಲ್ಯ ಹಚ್ಕೊಂಡು ಆಮೇಲೆ ತುಪ್ಪ ಅದು ಹಚ್ಕೊಂಡು ತಿಂತಾರೆ ರೀ. ಸಾರು ಮಾಡ್ಬೇಕು ಅನ್ನೋದೇನಿಲ್ಲ. ನಮ್ಮ ಚಾರುನ್ಕ ನಮ್ಮನ್ನ ಕೈ ಬಿಟ್ಟು ಆಟ ಸಾಕಾಗಿರ್ತೈತೆ ರೀ. ಹರ್ಯಾಣ ಟೈಮ್ ಕೆಲಸ ಸಂಬಂಧ ಹಿಂಗೆ ಬಿಟ್ಟಿವ್ರಿ. ಆಕೆಲ್ಲ ಮಾಡ್ಯಾಂದು ತೆಗೆದು ಹೊರಗೆ ಹೋಗೋದು ಬಿಟ್ಟಾರೆ. ಹೋಗೋದೆಲ್ಲ ಕಸ ಅದು ಮಾಡಿ ಹೊರಗೆ ಸಿರ್ಚಾಡ್ರಿ. ಹೊಲಸು ಮಾಡಿದ್ರೆ ಮಾಡೋಳಕ್ಕರೆ ಆದ್ರೆ ಆಕೆ ಕೈ ಬಿಟ್ಟು ಆಟ ಆಡ್ರೆ ಸಾಕು ಅನಿಸ್ಬಿಟ್ಟಿರ್ತೈತೆ ರೀ. ನಮ್ಮ ತಂಗಿ ಜಳಕಕ್ಕೆ ಹೋಗಿಡ್ರಿ. ಹಿಂಗಾಗಿ ಆಕಿನ ಕರ್ಕೊಂಡು ನಾ ಚಪಾತಿ ಮಾಡಿರಿ. ಆಕೆ ಆಟ ಆಡತ್ತಿಡ್ರಿ. ಅದ್ರ ಮನೆ ತುಂಬ ಸಾಮಾನು ಹರಿಬಿಡ್ರಿ. ಹರಿದ್ರು ಆಟ ಮಾತ್ರ ಆಡಾಕತ್ತಿಡ್ರಿ. ಹಿಂಗಾಗಿ ಚಪಾತಿ ಮಾಡಿರಿ. ನಾನು ಇನ್ನೊಂದು 2 ಚಪಾತಿ ಇತ್ತು ಆಟ ಮಾಡಾಕತ್ತಿಡ್ರಿ.
ಬಂದು ಹಿಂಗೆ ನೈಟಿ ಹಿಡ್ಕೊಂಡು ಜೋತ್ ಬಿದ್ದಾಳಕತ್ತಳ್ರಿ. ಮತ್ತು ಎತ್ಕೊಂಡ್ರಿ ನಮ್ಮ ತಂಗಿ ಬರ್ತಾನೆ. ತಂಗಿ ಬಂದ ಮತ್ತು ಎತ್ಕೊಂಡಳ್ರಿ ಆಕೆನ. ಆಮ್ಯಾಗ ನಾ ಮತ್ತೆ ಚಪಾತಿ ಮಾಡಾಕತ್ತೀನಿ ರೀ. ಆಕೆ ನಮ್ಮ ತಂಗಿ ಪ್ರೆಗ್ನೆನ್ಸಿ ಇದ್ದ ಸಂಬಂಧಾಗಿ ನಾವು ಯಾವ್ದು ಕೆಲಸದ್ದೇನು ಭಾಳ ಆಕೆಗೆ ಎಫರ್ಟ್ ಹಾಕಂಗಿಲ್ಲ ರೀ. ಆಕೆಗೆ ಮಾಡ್ಬೇಕಂತಂದು ಯಾವಾಗ ಮನ್ಸಿಗೆ ಅನಿಸ್ತೈತಿ ಅವಾಗ ಮಾಡಿರ್ತಾಳೆ ಕೆಲಸ. ಪೂರ ಅಷ್ಟು ಏನು ಬಿಟ್ಟು ಇರಂಗಿಲ್ಲ ರೀ ಆಕೆ. ಆದ್ರೇನು ಆಕೆ ಮಾಡ್ಬೇಕು ಅನಿಸ್ದಾಗ ಮಾತ್ರ ಮಾಡ್ತಾಳೆ ರೀ. ಹಿಂಗಾಗಿ ಆಕೆ ಯಾವಾಗ ಮಾಡ್ತಾಳೆ ಅವಾಗ ಅಷ್ಟೇ ಮಾಡ್ಲತ್ತಂದು ಸುಮ್ಮಿರ್ತೀವಿ ರೀ. ಹಿಂಗಾಗಿ ಭಾಳ ಆಕಿದು ಹಿಂಗೆ ಕೆಲಸದ ವಿಚಾರ ಮಾಡಂಗಿಲ್ಲ ರೀ. ಪ್ರೆಗ್ನೆನ್ಸಿ ಟೈಮ್ ಒಳಗೆ ಅವ್ರವ್ರ ಇಷ್ಟ ತಕ್ಕಂಗೆ ಇದ್ದದ್ದು ಚಲೋ ರೀ ಅದು. ಅದೇನು ಉಳಿದ ಟೈಮ್ ಅನ್ಕ ಯಾವತ್ತೂ ಕೆಲಸ ಮಾಡೋದು ಇರತೈತೆ ರೀ. ಅವ್ರಿಗೆ ಒಂದು ಸ್ವಲ್ಪ ಇದು ಇದ್ದಾಗ ನೋಡ್ಕೋಬೇಕಾಕತ್ರಿ ನಾವು ಚಲೋ ತಂಗಿ. ಹಿಂಗಾಗಿ ಆಕಿನ ಚಾರುನೂ ಸ್ವಲ್ಪ ಭಾಳ ಆಕೆ ಕಡೆನ ನೋಡ್ಕೋದು ಬಿಟ್ಟಿರ್ತೀನಿ ರೀ ನಾನು. ನನ್ನ ಕೆಲಸ ಸಂಬಂಧಾಗಿ ನಾ ಮನ್ಯಾಂದು ಅಡುಗೆ ಅದು ಎಲ್ಲ ಮುಗಿಸ್ಕೊಂಡು ಆಮ್ಯಾಗ ಉಗ್ಯಾನ ಬಾಂಡೆ ಅದು ಮಾಡ್ಕೊಂಡು ನಂತರ ಅಂಗ್ಡ್ಯಾಗ ಹೋಗ್ಬೇಕಾಕತ್ರಿ ನಾನು. ಅಂಗ್ಡ್ಯಾಗ ಸ್ವಲ್ಪ ಕೆಲಸ ಮಾಡ್ಬೇಕ್ರಿ. ಹಿಂಗೆ ಒಮ್ಮೆ ಮಾಡ್ತೀನಿ ರೀ, ಒಮ್ಮೆ ಇಲ್ರಿ. ಹಿಂಗೆ ಯಾವಾಗಾರ ಒಂದು ಸ್ವಲ್ಪ ಚಾರುನು ನಾನು ತೊಗೋತೀನಿ ರೀ. ಹೆಚ್ಚಾಗಿ ಆಕೆಗೆ ಬಿಟ್ಟಿರ್ತೀನಿ ರೀ ಚಾರುನ ವ್ಯವಸ್ಥೆ ಆದ್ರೂ ನಾನು ಕಡಿಮೆ ಮಾಡೋದು. ಇದು ಅಂಬ್ಲಿ ನೋಡಿರಿ ಎಲ್ಲ ಮಾಡಿ ಆಮ್ಯಾಗ ಮತ್ತೊಂದ್ರು ತೆಗಿತೀವಿ ರೀ ನಾವು. ಮಾಡಿದ್ರೊಳಗನೆ ಇಡಂಗಿಲ್ಲ ರೀ. ಅವ್ನು ತೆಗೆದು ತೊಳ್ಕೊಂಬಂದ್ಬಿಡ್ತೀವಿ ರೀ. ಅವ್ನು ತೆಗೆದಿಟ್ಟು ಅಂದ್ರೆ ಎಲ್ಲ ತೆಗೆದು ಅಡುಗೆ ಮುಗಿದ್ಮ್ಯಾಗ ಮತ್ತೊಂದು ತೆಗೆದು ನಂತರ ಗ್ಯಾಸ್ ಕಟ್ಟೋದು ತೊಳ್ಕೊಂಬಿಟ್ಟು ಅಂದ್ರೆ ಮುಗೀತು ರೀ ಕೆಲಸ. ಹರಿಯಾಣ ಟೈಮ್ ಮಾಡಿಬಿಟ್ಟು ಅಂದ್ರೆ ರೀ ಕೆಲಸ ಅಡುಗೆದು ಅದು ನಾವು ರಾಜನ ಮಕ್ಳು ಇದ್ದಂಗೆ ರೀ. ಅವತ್ತು ಸಂಜೆ ತನ ಇದು ನಿನ್ನೆ ಕಾಳಮ್ಮನ ಸಿರ್ಸಂಗಿ ಕಾಳಮ್ಮ ಹೋಗಿದ್ರಿ ನಮ್ಮ ಮನ್ಯಾಗ. ಹಿಂಗಾಗಿ ಅದ್ರ ಅಲ್ಲಿ ಕಾಯಿ ಹೊಡ್ಕೊಂಬಂದಿದ್ದು ಕಾಯಿ ಇದ್ದವ್ರಿ ಅವ. ಇನ್ನು ಸುಮ್ಮನೆ ವೇಸ್ಟ್ ಮಾಡಬಾರ್ದು, ಹೆಂಗೋ ಚಪಾತಿ ಮಾಡೀನಿ, ಕಾಂಬಿನೇಷನ್ ಚಟ್ನಿ ಚಲೋ ಆಕೈತಿಗಪ್ಪ ಅಂದ್ಕೊಂಡು ಕೊಬ್ಬರಿ ಚಟ್ನಿ ಮಾಡತ್ತೇನೆ ರೀ ನಾ ಇಲ್ಲಿ. ಅವನ್ನ ಹೊಡ್ಕೊಳತ್ತ ನೋಡ್ರಿ ಕೊಬ್ಬರಿ. ನಾವು ಸಣ್ಣವರಿದ್ದಾಗ ನಮ್ಮಲ್ಲಿ ತೆಂಗಿನ ಗಿಡ ಐತ್ರಿ ನಮ್ಮ ತವ್ರ ಮನ್ಯಾಗ. ಒಂದು ಐದು ಮನೆ ಮುಂದೆ ಕಾಯಿ ಚಲೋ ಆಕೈತ್ರಿ ಅದು. ಹಿಂಗಾಗಿ ಸಾಲಿಂದ ಬರೋದ್ರಾಗ ನಮ್ಮ ಅವ್ವನ ಕಸಿಸ್ 4 ಮಂದಿ ನಾವು ಮಕ್ಕಳು ರೀ. ರೊಟ್ಟಿ ಬಡ್ದಿಡ್ತೀವಿ ರೀ. ಅವಾಗಿನ ಕಾಲಕ್ಕನಕ ಈಗಿನ ಗತಿ ಇಡ್ಲಿ ದ್ವಾಸೆ ಪಾಸಿ ಏನಿಲ್ಲ ರೀ. ಹಿಂಗಾಗಿ ಸಸ್ತು ರೊಟ್ಟಿ ಬಡ್ದಿಡ್ತೀವಿ ರೀ ಹರ್ಯಾಗನ. ಸಂಜೆಗೆ ಬರೋದ್ರಾಗನ ಮೊಸರನ್ಕ ಯಾವತ್ತು ದನಗಳು ಬ್ಯಾಡ್ರಿ ಮನ್ಯಾಗ. ಹೈನನ್ಕಾಯಿ ಇರತ್ತೈತೆ ರೀ. ಆಕಳು ಎಮ್ಮೆ ಭಾಳ ಮೊಸರು ಮಾಡಿಡ್ತಿದ್ರಿ. ಬರೋದ್ರಾಗನ ತೆಂಗಿನಕಾಯಿ ಮನ್ಷ್ಯಾಗ ಒಂದೊಂದು ತೆಂಗಿನಕಾಯಿ ಹೊಡ್ಕೋದ್ರಿ ನಾವು. ನಾ ಚಟ್ನಿ ಕುಟ್ತೀನಿ, ನಾ ಕುಟ್ತಂತಂದು ನಾವು ಕುಟ್ಕೋದ್ರಿ. ಹಿಂಗಾಗಿ ಜಗಾಡ್ತಿದ್ರು ನಾವು. ಚಟ್ನಿ ಕುಟ್ಟು ಕಲ್ಲು ಬೇಕಾಗಿ ಮನ್ಯಾಗ ನಾವು 4 ಮಂದಿ ರೀ. ಅದ್ರ ದೊಡ್ಡಾಕಿ ನಾನು ರೀ. ದೊಡ್ಡಾಕಿ ನಾನು ನೀ ಕುಟ್ಟು ಕೊಡಬೇಕು ತಮ್ಮಗಳಿಗೆ ತಂಗಿಗೆ ಅನ್ನೋಷ್ಟು ಬುದ್ಧಿ ಇದ್ದದಿಲ್ಲ ರೀ ನನಗೆ. ಜಗಾಡ್ತಿದ್ರು ನಾವು. ನನಗೆ ಬೇಕು ನನಗೆ ಬೇಕು ಅದನ್ನ ಕಲ್ಲು ಕುಟ್ಟಾಕತ್ತಂದು. ಹಿಂಗೆ ತೆಂಗಿನಕಾಯಿ ಕುಟ್ಕೊಂಡು ಮನ್ಷ್ಯಾಗ ಒಂದೊಂದು ಕಾಯಿ ಕುಟ್ಕೊಂಡು ಚಟ್ನಿ ಕುಟ್ಕೊಂಡು ಮೊಸರು ಚಟ್ನಿ ರೊಟ್ಟಿ ತಿಂತಿದ್ರು ನಾವು ಸಾಲಿಂದ ಬಂದ್ಬಿಟ್ಟಿಗೆ. ಒಂದು ದಿವಸ ಸಂಜೆನಾಗ ಹಿಂಗೆ ಮಾಡ್ತಿದ್ದರು ನಾವು. ಜಗಾಡೋದು ₹1. ಆಮ್ಯಾಗ ಜಗಾಡಿದ ಮ್ಯಾಗ ಚಟ್ನಿ ಕುಟ್ಕೊಂಡು ಊಟ ಮಾಡ್ತಿದ್ರು ನಮ್ಮ ಮಟ್ಟಕ್ಕೆ ನಾವು ರೀ. ಯಾರೂ ಒಬ್ರಿಗೊಬ್ರು ಕುಟ್ಟಿ ಕೊಡೋಂಗಿಲ್ಲ ರೀ. ತೆಂಗಿನಕಾಯಿ ಒಬ್ರಿಗೊಬ್ರು ಹೊಡೆದು ಕೊಡೋಂಗಿಲ್ಲ. ಅವರೇ ಹೊಡ್ಕೋದ್ರು ಒಂದು ತೆಂಗಿನಕಾಯಿಗೆ. ಕೊಡ್ಲಿಲಿ ಅಕ್ಕಂಡ ಕಾಯಿಗೆ ಒಂದು ಕಚ್ಚಿ ಹಾಕ್ಬಿಡ್ತಿದ್ರು ಅವನ್ನ. ಹಿಂಗೆ ಸೊಪ್ಪೆ ಅದು ಸುರ್ಕೋತೇನು ಕುಂದಿರ್ತದಲ್ಲ ರೀ. ಅದು ಮನ್ಯಾಗ ತೆಂಗಿನ ಗಿಡ ಇತ್ತನ ನಾ ತೆಂಗಿನಕಾಯಿ ಬೆಲೆ ಏನು ಅನ್ನೋದು ಗೊತ್ತಿದ್ದದಿಲ್ಲ ರೀ. ಈ ಗಿಡಗಳೆಲ್ಲ ಈಗ ಕೊಂಡು ತರಬೇಕಲ್ಲ, ಹಿಂಗಾಗಿ ಅದ್ರದ್ದು ಏನೋ ಗೊತ್ತಾಗ್ಬಿಟ್ಟೈತೆ ರೀ ಈಗ. ಅವನ್ನ ದೇವ್ರ ಗುಡಿಯಿಂದ ತಂದಾರಲ್ಲ ಹಿಂಗಾಗಿ ಕುಂಕುಮ ಅದು ಇದು ಹೊತ್ತೈತ್ರಿ. ಪ್ಲಾಸ್ಟಿಕ್ದಾಗ ಹಾಕೊಂಬಂದಾರು. ಈಗ ಒಂದು ಸ್ವಲ್ಪ ನೀರಾಗ ಹೋಳಿ ನೀರಾಗ ಯಾತೇನೆ ರೀ ನಾ ಅವನ್ನ ಮಿಕ್ಸಿಗೆ ಹಾಕ್ಬೇಕಂತಂದ. ಇವನು ಹಂಗೆ ಒಂದು ಸ್ವಲ್ಪ ಕೊಬ್ಬರಿ ಉದ್ದುದ್ದು ಹೋಳಿರಿ ಅಂದ್ರೆ ಅದೇನೋ ಮಿಕ್ಸಿಗೆ ಭಾಳ ಪೆಟ್ಟು ಕೊಡಂಗಿಲ್ಲತ್ ನೋಡ್ರಿ. ಅದು ಪೆಟ್ಟು ಅಂದ್ರೆ ಬಾದಂಗಂಗಿಲ್ಲತ್ರಿ ಅದು ಮಿಕ್ಸಿಲಗು. ಜಾರಿ ಮಿಕ್ಸಿ ಅಲ್ರಿ ಜಾರಿ. ಹಂಗೆ ಉದ್ದುದ್ದು ಹೋಳಿದು ಅಂದ್ರೆ ಹಿಂಗಾಗಿ ಉದ್ದನ ಹೋಳ್ತೇನೆ ರೀ ನಾ. ಹೆಚ್ಚಾಗಿ ಹಸಿ ಕೊಬ್ಬರಿ ಇದ್ದರು ಒಣ ಕೊಬ್ಬರಿ ಆದರೂ ಆಯ್ತು. ಹಿಂಗೆ ಹೋಳಿರ್ತೇನೆ ರೀ ನಾ. ತಂಗಿ ಈಗ ಜಳಕ ಮಾಡಿ ಬಂದ ನೋಡ್ರಿ. ಬಂದು ಆಕೆ ನಮ್ಮ ಚಾರುನ ತೊಗೊಂಡಳ್ರಿ. ಆಕೆ ಚಾರು ಅಲ್ಲಿ ಪಳಿ ಅಂತ ಇಲ್ಲಿ ತಾಡಾತಿಳ್ರಿ. ಆಕೆನ ಕರ್ಕೊಂಡಳ್ರಿ. ಆಕೆ ಆಡ್ತಾಳ್ರಿ. ಈಕಿನೂ ಹೊಟ್ಟೆದು ತುಂಬಿತ್ತಂದ್ರೆ ಏನು ಸಮಸ್ಯೆ ಇಲ್ಲ ರೀ, ಆಡ್ತಾಳ್ರಿ. ಆದರೂ ಒಮ್ಮೆ ಹಠ ಬಂದಿರ್ತೈತೆ ರೀ. ಒಂದು ಸ್ವಲ್ಪ ಆಡ್ತಾಳ್ಕರೆ ಆದರೂ ಆಡ್ತಾ ಬಿಡತ್ತೆ ನಿಶ್ಚಿಂತೆ ಬಿಡುವಂಗಿಲ್ಲ ರೀ. ಏನ್ರ ಕಿರಿಬಿ ಮಾಡ್ತಾಳ್ರಿ ಆಕೆ. ಏನರ ತೊಗೊಂಡು ಬಾಯಾಗ ಹಾಕೊಂಡ ಮಾಡ್ದೆ ಅಂತಂದು ವಿಚಾರ ಮಾಡೋದಾಕೈತೆ ರೀ. ಇರ್ಲಿಕ್ಕಂದ್ರೆ ಏನೋ ಆಡ್ತಾಳ್ರಿ. ಮತ್ತು ಒಂದಲ್ಲಿ ಕೂತ ಸಾಮಾನು ತೊಗೊಂಡು ಆಡಂಗಿಲ್ಲ ರೀ. ಎಲ್ಲ ಕಡೆ ಹೋಗ್ಕಾಡ್ರಿ ಅಡ್ಯಾಡ್ಕೊತ ಹಿಂಗೆ ಹರಿದಾಡ್ತಾಳ್ರಿ. ಈಗ ಹಿಂಗಾಗಿ ಹೋಗ್ಕಾಡ್ರಿ ಆ ಕಡೆ ಈ ಕಡೆ. ಕೊಬ್ಬರಿ ಚಟ್ನಿ ಹೆಸರುಕಾಯಿ ಪಲ್ಯ 2 ಉದ್ರ ಆತ್ರಿ ಇದು. ಮಧ್ಯಾಹ್ನಕ್ಕೆ ಒಂದು ಮೊಸರಿನ ಪ್ಯಾಕೆಟ್ ಮೊಸರು ಇಲ್ರಿ ಮನ್ಯಾಗ. ಮೊಸರಿನ ಪ್ಯಾಕೆಟ್ ತರಿಸಿ ಚಟ್ನಿ ಮೊಸರು ಪಲ್ಯ ಅದು ತಿಂದ್ರೆ ಆತಂದು ಅಂದ್ಕೊಂಡು ಮಾಡತ್ತೇನೆ ರೀ ನಾ ಈಗ ಕೊಬ್ಬರಿ ಚಟ್ನಿ. ಅಂದ್ರೆ ಅದು ಮೊಸರು ಮಾಡಿರ್ತೇನೆ ರೀ ನಾನು ಮನ್ಯಾಗ ಯಾವಾಗಿದ್ದರೂ. ಇವರು 1 ಲೀಟ್ರ್ ಹಾಲು ತೊಗೊಂಬಂದಿರ್ತಾರೆ ರಾತ್ರಿ. ಅಂದ್ರೆ ಒಂದೊಂದು ದಿವ್ಸ ಉಂಡಿರ್ತಾರೆ. ಉಂಡ ದಿವ್ಸ ಏನು ಮೊಸರು ಮಾಡಿರಂಗಿಲ್ಲ ರೀ. ಉಣ್ಲಾರ್ದ ದಿವ್ಸ ಮಾಡಿರ್ತೀನಿ ರೀ. ಹಿಂಗಾಗಿ ಹಾಲು ಉಳಿದ್ರೆ ಅಷ್ಟೇ ರೀ. ಇರ್ಲಿಕ್ಕಂದ್ರೆ ಏನು ಮಾಡಂಗಿಲ್ಲ ರೀ. ಹಾಲು ನೋಡ್ಕೊಂಡು ಮೊಸರು ಮಾಡಿರ್ತೇನೆ ರೀ ನಾ. ಇವತ್ತು ಮಾಡಿದ್ದಿಲ್ಲ ರೀ ಮೊಸರು. ಕೊಬ್ಬರಿ ಚಟ್ನಿ ಐತೆ. ನಮ್ಮ ತಂಗಿನೂ ಚಟ್ನಿ ಅಷ್ಟು ಹಾಕತಿ ಮತ್ತು ಮೊಸರು ತರ್ಸುನು ಅಂದಳ್ರಿ. ಹಿಂಗಾಗಿ ಆದ್ರೆ ಆತ ತರ್ಸುನು ಮಧ್ಯಾಹ್ನ ತಂದು ಅಂದ್ಕೊಂಡ್ಬಿಟ್ಟು ರೀ. ಅದಕ್ಕೆ ಕೊತ್ತಂಬರಿ ಹಾಕೊಂಡು ನೋಡ್ರಿ ನಾನು. ಆಮ್ಯಾಗ ಇಲ್ಲಿ ಬೆಳ್ಳುಳ್ಳಿ ಇದು ಮಾಡತ್ತೇನೆ ರೀ.
ನಮ್ಮ ಚಾರು ನೋಡ್ರಿ ಸುಮಾರು ಇಲ್ಲ ಏನ್ರ ಕೈಯಾಗ ಬೇಕು ನಮ್ಮ ತಂಗಿ ಒಂದು ಕೊಬ್ಬರಿ ಹೋಳು ಕೊಟ್ಟಾಕ್ರಿ ಅಂದ್ಬಿಟ್ಟು ಇಲ್ಲಿ ಚಾಕು ತೊಗೊಂಡು ನೋಡ್ರಿ ನಮ್ಮ ಕೊಡುವಾಳು ನೋಡ್ರಿ ಎಷ್ಟು ಹಠ ಮಾಡತ್ತಾಳು ಒಂದು ಇಸ್ಕೊಂಡ ನಾವು ಒಂದು ಡಬ್ಬಿ ಕೊಟ್ರಿ ಕೈಯಾಗ ತೊಗೊಂಡು ನೋಡ್ರಿ ಈಗ ವಯಸ್ಸು ಸಾಂದದ ಕರೆ ಆದ್ರೂ ಒಂದು ಸ್ವಲ್ಪ ಹಠಾನ ಹೆಚ್ಚೈತ್ರಿ ಮುಂದೆ ಹೆಂಗೋ ಏನೋ ರೀ ಬೇಕಂದಿದ್ದು ಬೇಕಾರೆ ಆಕೆಗೆ ಆಯ್ತು ನೋಡ್ರಿ ಸ್ಟಡಿ ಅದು ಮುಗಿಸ್ಕೊಂಡು ಆಮ್ಯಾಗ ಹೋಗ್ಕೊಂಡ್ರಿ ಮ್ಯಾಗ ಹೋಗಿ ನಾನು ಜಳಕ ಮಾಡಿ ಬಂದು ದೇವ್ರ ಪೂಜೆ ಮಾಡಿ ಊಟ ಮಾಡಿ ಆಮೇಲೆ ಅಂಗಡಿ ಹೋದ್ರಿ ಒಂಟು ಸ್ವಲ್ಪ ಸಾರಿ ಕುಚ್ಚೋದು ಕಟ್ಟು ಅದಾವ್ರಿ ನಾಳೆ ಮಂಗಳವಾರ ಹೊಲ್ದಾನವ್ರು ಅದಾರ ಬಂದು ಹೋಯ್ತಂತಂದು ಹೇಳ್ಯಾರು ಹಿಂಗಾಗಿ ಇವತ್ತು ಬೇಡ ನಾಳೆ ಮಧ್ಯಾಹ್ನ ಇಷ್ಟ್ರಾಗ ಮುಗಿಸ್ಬೇಕ್ರಿ ಅದನ್ನು ಸಾರಿ ಕುಚ್ಚು ಕಟ್ಟೋದೈತ್ರಿ ಹಿಂಗಾಗಿ ನಾನು ಅಡುಗೆ ಅದು ಲಘು ಮಾಡ್ಕೊಂಡ್ರಿ ಮಧ್ಯಾಹ್ನದ ಮಾಡ್ಕೊತಿರ್ತಾರೆ ಅದನ್ನ ಕೆಲಸ ಬಿಟ್ಬಿಟ್ಟು ಬಂದು ಅಡುಗೆ ಮಾಡೋದನ್ನ ಟೈಮ್ ಭಾಳ ಹೋಗಿಬಿಡ್ತೈತ್ರಿ ಹಿಂಗಾಗಿ ಹರ್ಯಾಗ ಅಡುಗೆ ಮಾಡ್ಕೊಂಡ್ಬಿಟ್ಟು ಅಂದ್ರೆ ಅವತ್ತಿನ ಪುರ್ತಲ್ಲಿ ಸಂಚಾನ ನಾವು ರಾಜನ ಮಕ್ಳು ಅಂದ್ಬಿಡುದ್ರಿ ಬೆಳ್ಳುಳ್ಳಿ ಗಡ್ಡಿ ದಪ್ಪ ಬಾಳ್ದವ್ರವ ಹಿಂಗಾಗಿ ಅದನ್ನ ಉಳ್ದದ್ದಲ್ಲೇ ಇಟ್ಬಿಟ್ಟಿನ್ರಿ ಇವಾಗ ಕೆಂಪು ಮೆಣ್ಸಿನ್ಕಾಯಿ ನೋಡ್ರಿ ಎರಡು ಸ್ವಲ್ಪ ಜೀರಿಗೆ ರೀ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಹಸಿಮೆಣ್ಸಿನ್ಕಾಯಿ ಕೊತ್ತಂಬರಿ ಇಷ್ಟು ಹಾಕಿ ಮಾಡೋದ್ರಿ ಚಟ್ನಿ ಮಿಕ್ಸಿಗೆ ಹಾಕೋದ್ರಿ ಸಣ್ಣಗೆ ನಮ್ಗೆ ಹೆಂಗೆ ಬೇಕು ಹಂಗೆ ನಾನು ಸ್ವಲ್ಪ ಸಣ್ಣಗೆ ಹಾಕಿರ್ತೇನೆ ರೀ ಅಂದ್ರೆ ಮೊಸರೊಳಗೆ ಚಲೋ ಹೊತ್ತಂಗೆ ರೀ ಹೋಳ್ಕೊಳಕಾದ್ರೆ ಚಲೋ ಆಗಂಗಿಲ್ಲ ಬಾಯಾಗ ಕುರುಕುರು ಅನ್ನಕತ್ತೈತಿ ಚಲೋ ಹೊತ್ತಂಗಿಲ್ಲ ಹಿಂಗಾಗಿ ಸಣ್ಣಂಗೇನು ಹಾಕಿರ್ತೇನೆ ರೀ ನಮ್ಮ ಮಿಕ್ಸರ್ಗೆ ಅದನ್ನ ಒಂದು ಡಬ್ಬೆ ತೆಗಿತಾನೆ ನೋಡ್ರಿ ಯಾವುದೇ ಅಡುಗೆ ಮಾಡ್ರೂ ತೆಗೆದು ಮತ್ತೊಂದು ತೆಗೆದಿಟ್ಟನ ನಾವು ಖಾಲಿ ಮಾಡ್ಯಾನ ಅವಾಗಿಂದ ಅವಾಗ ತೊಳ್ಕೊಂಡ್ಬಿಡ್ತೀವಿ ಅವನ್ನ ಅವತ್ತರೊಳಗನ ಮಾಡಿ ಇಡಂಗಿಲ್ಲ ರೀ ದೊಡ್ಡ ಸಾಮಾನು ಇರ್ತಾವೆ ಸುಮ್ಮನೆ ಜಾಗ ಹಿಡ್ಕೊಂಡಿರ್ತಾವೆ ತಂದು ಬೇರೆ ಬೇರೆ ತೆಗೆದಿಟ್ಟನ ಮಾಡ್ಕೊಂಡ್ಬಿಡ್ತೀವಿ ರೀ ತೊಳ್ಕೊಂಡ್ಬಿಡ್ತೀವಿ ಅವನ್ನ ಇವತ್ತಿಂದ ಲಾಗ್ ಇಷ್ಟ ಆಗೈತೆ ನೋಡ್ರಿ ವಿಡಿಯೋ ಇಷ್ಟ ಆದವ್ರು ಲೈಕ್ ಮಾಡಿರಿ ಶೇರ್ ಮಾಡಿರಿ ಹೊಸ್ದಾಗಿ ನೋಡೋರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿರಿ ನೋಡಿರಿ ಇವಾಗ ಅಡುಗೆಲ್ಲ ಫೈನಲ್ ಆತ್ರಿ ಇಷ್ಟು ಮಾಡ್ಕೊಂಡು ಕೆಲಸನ ಮುಗ್ದಂಗೆ ಆಗಿಬಿಡ್ತೈತೆ ರೀ ಇದಾತಂದ್ರೆ ಅದು ನೋಡ್ರಿ ಈಗ ಇದು ಚಪಾತಿ ರೀ ಆಮೇಲೆ ಇದು ಹೆಸರು ಕಾಳು ಪಲ್ಯ ರೀ ಹಿಂಗಾಗಿತ್ತು ನೋಡ್ರಿ ಹೆಸರು ಕಾಳು ಪಲ್ಯ ಸ್ವಲ್ಪ ಕಾಯಿ ಪಲ್ಯ ಅದು ಏನು ಭಾಳ ಇಲ್ರಿ ಅದಕ್ಕೆ ಹಿಂಗಾಗಿ ಇದಷ್ಟನ್ನು ಮಾಡೀನಿ ರೀ ಇದು ರಾತ್ರಿ ಉಳ್ದಿದ್ದು ಏನಿಲ್ಲ ನಿಮಗೆ ನೈಟ್ ಅನ್ನ ಸಾರು ಆಯ್ತಂದು ಈ ಮಜ್ಜಿಗೆ ಸಾರು ಸ್ವಲ್ಪ ಇದ್ಕರೆ ಅಷ್ಟೇ ಬಿಟ್ಟನ್ರಿ ಅದನ್ನ ಎಷ್ಟು ತಿಂತಾರೋ ಉಳ್ದಿದ್ದ ಮಧ್ಯಾಹ್ನ ಹಚ್ಕೊಂಡು ತಿಂತಾರೆ ಅಂದ್ಕೊಂಡು ಬಿಟ್ಟನ್ರಿ ರೀ ಈಗ ಹರ್ಯಾಣ ಟೈಮ್ ಮಜ್ಜಿಗೆ ಸಾರು ಅನ್ನ ಉಂಡ್ರಂದ್ರೆ ಮಧ್ಯಾಹ್ನ ಬಿಸಿದು ಮಾಡೋಕೆ ಅನುಕೂಲ ಆಗಿಬಿಡ್ತೈತೆ ರೀ ಹಿಂಗಾಗಿ ಇದು ಆಮ್ಲಿ ರೀ ಮತ್ತೊಂದು ಥರ ತೆಗೆದಿಟ್ಟೇನ್ರಿ ಅದನ್ನು ಆಮ್ಲಿ ಸಿಂಪಲ್ಲಾಗಿ ಅಷ್ಟೇ ಚಲೋ ಆಗೈತೆ ರೀ ಅದ್ರೊಳಗೆ ಏನೂ ಹಾಕಿಲ್ಲ ರೀ ಹೆಚ್ಚಾಗಿ ಬರೀ ಬೆಳ್ಳುಳ್ಳಿ ಜೀರಿಗೆ ಉಪ್ಪು ಇಷ್ಟು ಹಾಕಿಬಿಟ್ಟೇನ್ರಿ ಅಷ್ಟೇ ಇಷ್ಟ ಹಾಕಿದ್ರೆ ಅದು ಎಲ್ಲರೂ ತಿಂದ್ರೆ ಅದೆಲ್ಲ ನಮ್ಮ ಮನ್ಯಾಗ ಯಾವಾಗಾದ್ರೂ ಯಾವುದಾಗಲಿ ಹೆಚ್ಚಿಗೆ ಐಟಮ್ ಹಾಕಿ ಮಾಡಿರ್ತೇನೆ ರೀ ಹಿಂಗಾಗಿ ಇವ್ರು ಗಂಡು ಮಕ್ಳು ತಿಂತಾರಲ್ಲ ಆಮೇಲೆ ಅಂದ್ಕೊಂಡೀನಿ ರೀ ಆದರೂ ಕುಡಿದ್ರಿ ಅವರು ಊಟದ ಜೊತೆ ಅದು ನೋಡ್ರಿ ಹಿಂಗಾಗಿತ್ತು ನೋಡ್ರಿ ನಮ್ದು ಅಡುಗೆ ಆದ್ಮ್ಯಾಗ ಇದು ಕೊಬ್ಬರಿ ಚಟ್ನಿ ನೋಡ್ರಿ ಇನ್ನೆಲ್ಲ ತೆಗೆದಿಟ್ಟು ಆಮ್ಯಾಗ ಹೋಗಿ ಜಳಕ ಮಾಡಿ ಬಂದೀವ್ರಿ ನಾನು ನಮ್ಮ ಚಾರು ಈಗ ಚಾರು ರೆಡಿ ಮಾಡತ್ತ ನೋಡ್ರಿ ನಮ್ಮ ತಂಗಿ ನಾವು ಪೂಜೆ ಅದು ಮಾಡಾಕಿದ್ದೀನಿ ರೀ ಹಿಂಗಾಗಿ ಬಿಟ್ನಿ ಆಕಿ ಮನ್ಕೊಂಡಾಗ ಕಡೆಗೆ ಹಚ್ಕೊತಾಳ್ರಿ ಹೆಸರಿದ್ರೆ ಅಂದ್ರೆ ಹಚ್ಕೊಳಂಗೆ ಇಲ್ರಿ ಆಕಿ ಹಠ ಮಾಡ್ತಾಳೆ ಹಿಂಗಾಗಿ ಮನ್ಕೊಂಡಾಗನ ಹಚ್ಚಿಬಿಡ್ತೀವಿ ರೀ ಆಕಿ ಕಡೆಗೆ ಆಮ್ಯಾಗ ಆಕಿ ಕಡೆಗೆ ಹಚ್ಚಿದ್ರಿ ನಾವು ಪೂಜೆ ಅದು ಮುಗೀತು ಅಷ್ಟಾಗಿ ಅವ್ರು ಬಂದ್ರಿ ಊಟಕ್ಕೆ ನಮ್ಮ ಮನೆಯವರು ಅಂತ ಅವ್ರಿಗೆ ಊಟಕ್ಕೆ ಹಚ್ಕೊಟ್ಟ ನಾನು ಊಟಕ್ಕೆ ಹಚ್ಕೊತಾನೆ ರೀ ಇವ್ ನಮ್ಮ ತಂಗಿ ಅದು ಏನು ಮಾಡ್ತಾರೆ ಅವರು ಆಕಿನೂ ಚಾರನ್ನ ರೆಡಿ ಮಾಡತ್ತಾಳ್ರಿ ಟೇಲರ್ ಅವರು ಅಂಗಡಿಯಾಗ ಅದಾರ ರೀ ಮತ್ತು ಅವ್ರು ನಾವು ಆದ್ಮ್ಯಾಗ ಅವ್ರು ಬಂದು ಮಾಡ್ತಾರೆ ಊಟ ಈಗ ಟೈಮ್ 10:30 ಪೋನೆ 11 ಆಗೈತೆ ರೀ ಮತ್ತು 11 ನೋಡ್ದು ಅಂಗಡಿಯಾಗ ಹೋಗ್ಬೇಕಂತ ಅಂದ್ಕೊಂಡು ಮಾಡೀನಿ ರೀ ಎಲ್ಲ ಮುಗಿತು ರೀ ಇನ್ನು ಊಟ ಮಾಡಿ ಆದ್ಮ್ಯಾಗ ಹೋಗುದು ನೋಡ್ರಿ ನನ್ನ ಅಂಗಡಿಯಾಗ ನಮ್ಮ ಮನೆಯವ್ರು ಊಟ ಮಾಡತ್ತಾರೆ ನೋಡ್ರಿ ಇಲ್ಲಿ ಅನ್ನ ಆಮ್ಲಿ ಉಣ್ಬೇಕಂತಂದು ಹಿಡ್ಕೊಂಡ್ರಿ ನಮ್ಮ ಮನೆಯವರು ಅದನ್ನ ಅನ್ನ ಆಮ್ಲಿನ ನೀಡಂದ್ರಿ ಮಜ್ಜಿಗೆ ಸಾರು ಉಣ್ಲಿಲ್ಲ ನೋಡ್ರಿ ಅನ್ನ ಆಮ್ಲಿ ಯಾರ್ಯಾರು ಉಂಡಾರ್ರಿ ಕಮೆಂಟ್ ಮಾಡಿ ಹೇಳ್ರಿ ಸಣ್ಣವ್ರಿದ್ದಾಗ